So hey everyone, welcome to all of you to my channel Imam D Classes. So in this video we will discuss not about the class but about the passing package of a BCom fifth semester NAP. Subject is cost accounting 1 passing package based on 5 chapters. Okay, as you already know, ನಿಮಗೆ ಗೊತ್ತಿತ್ರಿಪ್ಪ ಚಾಪ್ಟರ್ಸ್ ಎಷ್ಟಿತ್ರಿ 5 chapters 1 2 3 4 5. Chapter 1 Introduction to Cost Accounting. Chapter 2 Classification of Costs, Accounting for Material Cost, Accounting for Labor Cost. Then last one Accounting for Overhead ಅಂತ ಐತಿ. 5 chapters ನಿಮಗೆ ಸಮझ में आया 5 chapters. Next है ನೋಡ್ರಿಪ್ಪ ಎಲ್ಲ ಚಾಪ್ಟರ್ ಇಂದ 2 marks 2 marks 2 marks 2 marks 2 marks ಕಂಪಲ್ಸರಿ ಥಿಯರಿ 2 marks. हाँ, first chapter is totally ಏನ್ರಿಪ್ಪ ಥಿಯರಿ. ಫಸ್ಟ್ ಚಾಪ್ಟರ್ ಟೋಟಲಿ ಥಿಯರಿ, ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಇದು ಎಲ್ಲ ಏನ್ರಿಪ್ಪ ಪ್ರಾಕ್ಟಿಕಲ್ಸ್. ಬರ್ರಿ ಇಂಟ್ರೊಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗ್ ಥಿಯರಾಟಿಕಲ್ ಪೂರಾ ಚಾಪ್ಟರ್ 2 marks ಥಿಯರಿ, 5 marks ನು ಥಿಯರಿ, 10 marks ನು ಥಿಯರಿ ಕಂಪಲ್ಸರಿ ಐತಿ. ಇಲ್ಲಿ ನಿಮ್ದು ಕಾಸ್ಟ್ ಅಕೌಂಟಿಂಗ್ ಪೇಪರ್ ಒಳಗೆ ಇದು ಕಂಪಲ್ಸರಿ ಐತಿ. ನಾನು ನೋಡೀನಿ ಸೆಕ್ಷನ್ ಎ ಒಳಗೆ 2 marks, ಸೆಕ್ಷನ್ ಬಿ ಒಳಗೆ 5 marks, ಸೆಕ್ಷನ್ ಸಿ ಒಳಗೆ 10 marks ಐತಿ. ಇದು ಓದ್ಬೇಕಿಲ್ಲ ನಿಮ್ಮ ಮೇಲೆ. ಸ್ವಲ್ಪ ಪ್ರಾಕ್ಟಿಕಲ್ಸ್ ಮುಗಿದ ಮೇಲೆ ಓದ್ರಿಪ್ಪ. ನೆಕ್ಸ್ಟ್ ಐತಿ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್. ಇದು ಬಹಳ ಇಂಪಾರ್ಟೆಂಟ್ ಚಾಪ್ಟರ್, ಯಾಕಂದ್ರೆ ಪ್ರಾಕ್ಟಿಕಲ್ ಐತಿ. ಎಲ್ಲ ಚಾಪ್ಟರ್ ಇಂಪಾರ್ಟೆಂಟ್ ಇದು, ಹೇಳಕ್ ಬರಂಗಿಲ್ಲ, ಬಟ್ ಫೋಕಸ್ ಇಲ್ಲೇ ಮಾಡ್ರಿ. ಇದು ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್, ಇದು ಫಿಕ್ಸ್ ಕ್ವಶನ್, ಫೋಕಸ್ ಮಾಡ್ರಿ. ಇಲ್ಲ 2 marks ಥಿಯರಿ, 5 marks ಪ್ರಾಬ್ಲಮ್. ಯಾವ ಬೇಸ್ ಮೇಲೆ? ಕಾಸ್ಟ್ ಶೀಟ್, ಸಿಂಪಲ್ ಕಾಸ್ಟ್ ಶೀಟ್. 5 marks ಕಾಸ್ಟ್ ಶೀಟ್ ರೆಡಿ ಮಾಡ್ರಿ ಇಲ್ಲಿ. ಸರಿ ಫಿಕ್ಸ್ ಆಯ್ತು. ಪ್ಲಸ್ 10 marks ಕಾಸ್ಟ್ ಶೀಟ್ ಕಂಪಲ್ಸರಿ. ಓಪನಿಂಗ್ ಸ್ಟಾಕ್, ಆಡ್ ಪರ್ಚೇಸಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಅಂತ ಕಂಪಲ್ಸರಿ ಕ್ವಶನ್ 10 marks ಇಲ್ಲಿ. ಅದಕ್ಕೆ ಇಲ್ಲೇ ಅಂಡರ್ಲೈನ್ ಮಾಡೀನಿ. ಬೇಸ್ ಮೇಲೆ ಇದರ ಬೇಸ್ ಮೇಲೆ ಕೇಸ್ ಸ್ಟಡಿ ಕೊಡಬಹುದು, ಇದರ ಬೇಸ್ ಮೇಲೆ ಕೇಸ್ ಸ್ಟಡಿನೂ ಕೊಡಬಹುದು. ಅದಕ್ಕೆ ಇಂಪಾರ್ಟೆಂಟ್ ಇದು ಚಾಪ್ಟರ್ ಮೇಲೆ ಬಹಳ ಫೋಕಸ್ ಮಾಡ್ರಿ. ನೆಕ್ಸ್ಟ್ ಚಾಪ್ಟರ್ ಐತಿ ಅಕೌಂಟಿಂಗ್ ಫಾರ್ ಮಟೀರಿಯಲ್ ಕಾಸ್ಟ್. ಓನ್ಲಿ ಮಟೀರಿಯಲ್ಸ್ ಬೇಸ್ ಮೇಲೆ ಕ್ವಶನ್ ಇದ್ದು 2 marks. 5 marks ಯಾವ ಅಕೌಂಟಿಂಗ್ ಫಾರ್ ಮಟೀರಿಯಲ್ ಕಾಸ್ಟ್ ಒಳಗೆ ಯಾವ ಬೇಸ್ ಮೇಲೆ 5 marks ಕೊಡಬಹುದು ಕ್ವಶನ್. 5 marks ಇಒ ಕ್ಯೂ ಮಾಡ್ರಿ ಅಂತ ಸೆಕ್ಷನ್ ಬಿ ಒಳಗೆ ಇಒ ಕ್ಯೂ ಮಾಡ್ರಿ. ಇಒ ಕ್ಯೂ ಅಂದ್ರೆ ಏನ್ರಿಪ್ಪ? ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ, ರೂಟ್ ಆಫ್ 2a ಡಿವೈಡೆಡ್ ಬೈ ಸಿ ಅಂತ ಬರ್ತದಲ್ಲ ಅದ. ಇಲ್ಲ ಅಂದ್ರೆ ಸ್ಟಾಕ್ ಲೆವೆಲ್ಸ್, ಮಿನಿಮಮ್ ಸ್ಟಾಕ್ ಲೆವೆಲ್ ಮಾಡ್ರಿ, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಮಾಡ್ರಿ, ರೀ ಆರ್ಡರ್ ಲೆವೆಲ್ ಮಾಡ್ರಿ, ಡೇಂಜರ್ ಲೆವೆಲ್ ಮಾಡ್ರಿ, ಅವರೇಜ್ ಸ್ಟಾಕ್ ಲೆವೆಲ್ ಮಾಡ್ರಿ ಅಂತ ಐತಲ್ಲ, ಆ ಕ್ವಶನ್ ಮಾಡ್ರಿ. ಇಲ್ಲ ಅಂದ್ರೆ ಎಂ ಟಿ ಆರ್ ಮಸಾಲ ಅಲ್ಲ. ಎಂ ಟಿ ಆರ್ ಅಂದ್ರೆ ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ is equal to cost of goods sold divided by average stock ಅಂತ ಐತಲ್ಲ. average stock is equal to opening stock plus closing stock divided by 2 ಅಂತ. ಆ ಬೇಸ್ ಮೇಲೆ ಕ್ವಶನ್. 3 ಕೆಡಂಗಿಲ್ಲ, 3ದಾಗ 1 ಕೆಡ್ತಾರೆ ನಿಮಗೆ ಕ್ವಶನ್ 5 marks ಗೆ. ರೈಟಾ? ಪ್ಲಸ್ 10 marks ಯಾವ ಕ್ವಶನ್ ಕೊಡಬಹುದು ಮಟೀರಿಯಲ್ ಕಾಸ್ಟ್ ಒಳಗೆ? ಯಾವ ಕ್ವಶನ್ 10 marks ಒಳಗ 3 ಐತಿ. ಒಂದು ಲಿಫೋ ಬೇಸ್ ಮೇಲೆ, ಒಂದು ಫಿಫೋ ಬೇಸ್ ಮೇಲೆ, ಇಲ್ಲಾಂದ್ರೆ ಒಂದು ಬಿನ್ ಕಾರ್ಡ್ ಮೇಲೆ. ಬಿನ್ ಕಾರ್ಡ್ ಅಂತ ಪ್ರಾಬ್ಲಮ್ ಐತಿ ನಿಮ್ಗೆ. ಬಿನ್ ಕಾರ್ಡ್ ಅಂತ ಪ್ರಾಬ್ಲಮ್ ಐತಿ, ಭಾಳ ಕೆಟ್ಟ ಈಸ್ ಐತ್ರಿಪ್ಪ. ಬಿನ್ ಕಾರ್ಡ್ ಪ್ರಾಬ್ಲಮ್ ಭಾಳ ಕೆಟ್ಟ ಈಸ್ ಐತಿ. ಲಿಫೋ ಅಂದ್ರೆ ಏನ್ರಿಪ್ಪ? ಲಾಸ್ಟ್ ಇನ್ ಫಸ್ಟ್ ಔಟ್. ಫಿಫೋ ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್. ಲಿಫೋನೋ ಕೊಡಬಹುದು, ಇಲ್ಲ ಅಂದ್ರೆ ಫಿಫೋ, ಇಲ್ಲ ಅಂದ್ರೆ ಬಿನ್ ಕಾರ್ಡ್. 3ದಾಗ 1 ಕ್ವಶನ್ 10 marks ಗೆ ಫಿಕ್ಸ್. ಕೇಸ್ ಸ್ಟಡಿನೂ ಕೊಡಬಹುದು, ಹೇಳಕ್ ಬರಂಗಿಲ್ಲ. ನಾ ಕನ್ಫರ್ಮೇಶನ್ ಕೊಡಂಗಿಲ್ಲ ನಿಮ್ಗೆ. ಎದ್ರಾಗ ಕೇಳ್ಬಹುದು ನನಗೂ ಗೊತ್ತಿಲ್ಲ. ಬಟ್ ಕಾಸ್ಟ್ ಶೀಟ್ ನು ಕೇಳಬಹುದು, ಕೇಸ್ ಸ್ಟಡಿ, ಲಿಫೋ ಫಿಫೋ ಬಿನ್ ಕಾರ್ಡ್ ನು ಕೇಳಬಹುದು. ಇಲ್ಲ ಅಂದ್ರೆ ಇಲ್ಲಿ ಈ ಚಾಪ್ಟರ್ ಇಂದ, ಇಲ್ಲಾಂದ್ರೆ ಈ ಚಾಪ್ಟರ್ ಇಂದ. ಸರಿ ಆತ. ನೆಕ್ಸ್ಟ್ ಐತಿ ಅಕೌಂಟಿಂಗ್ ಫಾರ್ ಲೇಬರ್ ಕಾಸ್ಟ್. ಓನ್ಲಿ ಫೋಕಸ್ ಆನ್ ಲೇಬರ್. 2 marks ಥಿಯರಿ ಪ್ಲಸ್ 5 marks. 5 marks ಯಾವ ಪ್ರಾಕ್ಟಿಕಲ್ಸ್ ಕೇಳ್ಬೋದು ಲೇಬರ್ ಕಾಸ್ಟ್ ಒಳಗೆ ಅಂದ್ರೆ 5 marks ಹಾಲ್ಸೆ ಪ್ಲಾನ್ ಮಾಡ್ರಿ. ಹಾಲ್ಸೆ ಅಂಡ್ ರೋವಾನ್ ಪ್ಲಾನ್ ಬೇಸ್ ಮೇಲೆ ಪ್ರಾಬ್ಲಮ್ ಮಾಡ್ರಿ. ಇಲ್ಲ ಅಂದ್ರೆ ಟೇಲರ್ಸ್ ಡಿಫರೆನ್ಶಿಯಲ್ ಪೀಸ್ ರೇಟ್ ಸಿಸ್ಟಮ್ ಮಾಡ್ರಿಪ್ಪ ಅಂತ ಪ್ರಾಬ್ಲಮ್ 5 marks. ಓಕೆ, ಎರಡ್ದಾಗ 1. ಇಲ್ಲ ಅಂದ್ರೆ ಇದು ಆದ್ಮೇಲೆ ಪ್ಲಸ್ 10 marks. 10 marks ಯಾವ ಬೇಸ್ ಮೇಲೆ ಪ್ರಾಬ್ಲಮ್ ರೀಪ್ಪ ಇಲ್ಲಿ ಲೇಬರ್ ಕಾಸ್ಟ್ಗೆ ನೋಡ್ರಿ. ಹಾಲ್ಸೆ ಪ್ಲಾನ್ ಮಾಡ್ರಿ, ರೋವಾನ್ ಮಾಡ್ರಿ, ಪೀಸ್ ರೇಟ್ ಮಾಡ್ರಿ, ಟೇಲರ್ಸ್ ಡಿಫರೆನ್ಶಿಯಲ್ ಪೀಸ್ ರೇಟ್ ಮಾಡ್ರಿ, ಸ್ಟ್ರೇಟ್ ಪೀಸ್ ರೇಟ್ ಮಾಡ್ರಿ, ಟೈಮ್ ರೇಟ್ ಮಾಡ್ರಿ. ಎಲ್ಲ ಸೇರಿಸಿ 1 ಪ್ರಾಬ್ಲಮ್ 10 marks ಗೆ. ಎಲ್ಲ ಸೇರಿಸಿ 1 marks 10 marks. ಎಲ್ಲ ಸೇರಿಸಿ 1 ಪ್ರಾಬ್ಲಮ್ 10 marks ಗೆ ಲೇಬರ್ ಕಾಸ್ಟ್ ಒಳಗೆ. ಕರೆಕ್ಟಾ? ಲಾಸ್ಟ್ ಐತಿ ಅಕೌಂಟಿಂಗ್ ಫಾರ್ ಓವರ್ ಹೆಡ್ ಅಂತ ಐತಿ. ಏನ್ರಿ ಓವರ್ ಹೆಡ್ ಅಂತ ಐತಿ. ಓವರ್ ಹೆಡ್ ಒಳಗೆ ನೋಡ್ರಿಪ್ಪ 2 marks ಥಿಯರಿ, 5 marks ಪ್ರಾಬ್ಲಮ್. ಯಾವ ಬೇಸ್ ಮೇಲೆ ಪ್ರಾಬ್ಲಮ್ಸ್? ಡೈರೆಕ್ಟ್ ಲೇಬರ್ ಅವರ್ಸ್ ರೇಟ್ ಮಾಡ್ರಿ, ಡೈರೆಕ್ಟ್ ಲೇಬರ್ ಕಾಸ್ಟ್ ರೇಟ್ ಮಾಡ್ರಿ, ಮಷೀನ್ ಅವರ್ ರೇಟ್ ಮಾಡ್ರಿ. ಮೂರು ಸೇರಿಸಿ ಒಂದ ಇದು 3 ಸೇರಿಸಿ ಒಂದು ನೋಡ್ರಿಪ್ಪ. ಡೈರೆಕ್ಟ್ ಲೇಬರ್ ಅವರ್ಸ್ ರೇಟ್, ಡೈರೆಕ್ಟ್ ಲೇಬರ್ ಕಾಸ್ಟ್ ರೇಟ್, ಮಷೀನ್ ಅವರ್ ರೇಟ್ ಅಂತ 1 ಪ್ರಾಬ್ಲಮ್ 5 marks ಗೆ.
ಇಲ್ಲ ಅಂದ್ರೆ ಇದು ಬಿಟ್ಟ ಅಂಡರ್ ಅಬ್ಸಾರ್ಪ್ಷನ್ ಆರ್ ಓವರ್ ಅಬ್ಸಾರ್ಪ್ಷನ್ ಆಫ್ ಕಾಸ್ಟ್. ಇದು ಕಾಸ್ಟ್ ಅಂಡರ್ ಅಬ್ಸಾರ್ಪ್ಷನ್ ಐತಿ, ಏನ್ ಓವರ್ ಅಬ್ಸಾರ್ಪ್ಷನ್ ಐತಿ ಕಾಸ್ಟ್ ಅಂತ ಐತಿ ಕ್ವಶನ್. ಇದನ್ನು ಬಾಡಿ ಈಸಿ ಐತಿ. ಇದು ಮೂರು ಸೇರಿಸಿ ಒಂದು 5 ಮಾರ್ಕ್ಸ್ ಕ್ವಶನ್, ಇಲ್ಲಾಂದ್ರೆ ಇದು ಒಂದು ಅಂಡರ್ ಅಬ್ಸಾರ್ಪ್ಷನ್ ಓವರ್ ಅಬ್ಸಾರ್ಪ್ಷನ್ ಬೇಸ್ ಮೇಲೆ ಒಂದು ಕ್ವಶನ್ ನಿಮಗೆ 5 ಮಾರ್ಕ್ಸ್. ಸಿಂಪಲ್ ಐತಿ. ಆತಿದು ಪ್ಲಸ್ 10 ಮಾರ್ಕ್ಸ್. 10 ಮಾರ್ಕ್ಸ್ ಅಲ್ಲಿ ಏನ್ ಕೇಳಬಹುದು ನಿಮ್ಗೆ? 10 ಮಾರ್ಕ್ಸ್ ಅಲ್ಲಿ ನೋಡ್ರಿಪ್ಪ 2 ಐತಿ. ಒಂದು ಪ್ರೈಮರಿ ಡಿಸ್ಟ್ರಿಬ್ಯೂಷನ್, ಒಂದು ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್, ಇನ್ನೊಂದು ಐತಿ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಅಂತ ಐತಿ. ಬಟ್ ಅದು ನನ್ಗೆ ಅಷ್ಟು ಇದು ಇಲ್ಲ, ಐಡಿಯಾ ಇಲ್ಲ, ಕೇಳ್ತಾರಿಲ್ಲ, ಗೊತ್ತಿಲ್ಲ ನನ್ಗೆ. ಬಟ್ ಇದು ಫಿಕ್ಸ್ ಐತ್ರಿಪ್ಪ, ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಐತಿ. ಇದನ್ನು ಅಂಡರ್ಲೈನ್ ಮಾಡಿ ನಾನು, ಯಾಕಂದ್ರೆ ಹೇಳಕ್ ಬರಂಗಿಲ್ಲ, ನನಗೂ ಗೊತ್ತಿಲ್ಲ. ಕೇಸ್ ಸ್ಟಡಿ ಯಾವ ಚಾಪ್ಟರ್ ಇಂದ ಕೇಳಬಹುದು, ಬಟ್ ಪ್ರಾಕ್ಟಿಕಲ್ಸ್ ಸೆಕೆಂಡ್ ಚಾಪ್ಟರ್ ಕಾಸ್ಟ್ ಶೀಟ್ ಬೇಸ್ ಮೇಲೆ ಕೇಳಬಹುದು. ಕೇಸ್ ಸ್ಟಡಿ ಅಕೌಂಟಿಂಗ್ ಫಾರ್ ಮಟೀರಿಯಲ್ ಕಾಸ್ಟ್ ಇದು ಐತೆ, ಲಿಫೋ ಫಿಫೋ ಬಿನ್ ಕಾರ್ಡ್ ಮೇಲೆ ಕೇಳಬಹುದು. ಆಮೇಲೆ ಅಕೌಂಟಿಂಗ್ ಫಾರ್ ಲೇಬರ್ ಕಾಸ್ಟ್ ಇದು ಎಲ್ಲ ಐದಲ್ಲ, ಅದು ಸೀರೀಸ್ 1 ಕೇಳಬಹುದು. ಇಲ್ಲಾಂದ್ರೆ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಬೇಸ್ ಮೇಲೆ ಕೇಳಬಹುದು ಕೇಸ್ ಸ್ಟಡಿ. ಹೇಳಕ್ ಬರಂಗಿಲ್ಲ. ಇದು ನಿಮ್ದು ಏನ್ರಿಪ್ಪ ಚಾप्टर पासिंग पैकेज स्कीम ऑफ कॉस्ट अकाउंटिंग 1. ठीक है, आपको समझ में आ गया ना? समझ में आ गया. हर एक कॉस्ट अकाउंटिंग का पूरा पासिंग पैकेज है ये. कितने चैप्टर्स है? 5 चैप्टर्स है. इंट्रोडक्शन टू कॉस्ट अकाउंटिंग ओवरऑल क्या है? पूरा थ्योरी है. थ्योरी में हर चैप्टर में से 2 मार्क्स थ्योरी फिक्स आता. इसमें भी 2 मार्क्स 5 मार्क्स 10 मार्क्स थ्योरी है. ये फिक्स क्वेश्चन है. ये फिक्स क्वेश्चन है. आप पढ़ते या नहीं मालूम, बट मेरे हिसाब से तो पढ़ो आप, बट एंड में पढ़ो, अभी नहीं. फर्स्ट प्रैक्टिकल्स देन थ्योरी. गॉट इट? क्लासिफिकेशन ऑफ कॉस्ट, यहाँ से तुम्हारा प्रैक्टिकल चालू. बहुत इंपॉर्टेंट, एक चैप्टर बहुत इंपॉर्टेंट है. 2 मार्क्स वैसे भी थ्योरी, 5 मार्क्स कॉस्ट शीट के बेस के ऊपर. डायरेक्ट मटेरियल्स कंज्यूम्ड, डायरेक्ट वेजेस, प्राइम कॉस्ट, फैक्ट्री ओवरहेड, वर्क्स कॉस्ट, उसका बेस के ऊपर 5 मार्क्स कॉस्ट शीट. प्लस 10 मार्क्स तो कॉस्ट शीट तुम्हारा कंपलसरी है. ओपनिंग स्टॉक, ऐड परचेजेस लेस क्लोजिंग स्टॉक, मटेरियल कंज्यूम्ड, ऐड डायरेक्ट वेजेस, प्राइम कॉस्ट, वो सब भी फिक्स क्वेश्चन. या तो केस स्टडी एस्टीमेटेड कॉस्ट शीट, एस्टीमेटेड कॉस्ट शीट के बेस के ऊपर केस स्टडी. अकाउंटिंग फॉर मटेरियल कॉस्ट, इसके अंदर क्या पूछता है आपको? मटेरियल कॉस्ट के अंदर 5 मार्क्स. कौन से कैसे क्वेश्चन पूछता है मटेरियल कॉस्ट के अंदर? ईओक्यू, नहीं तो स्टॉक लेवल्स, नहीं तो एमटीआर. ईओक्यू का मतलब इकोनॉमिक ऑर्डर क्वांटिटी. उसके बाद में स्टॉक लेवल्स के ऊपर मिनिमम मैक्सिमम, एवरेज स्टॉक लेवल, डेंजर लेवल, वो रीऑर्डर लेवल. उसके बाद में एमटीआर मटेरियल टर्नओवर रेशियो के बेस के ऊपर क्वेश्चन पूछता. ये होने के बाद में तीनों में से एक क्वेश्चन, तीनों भी नहीं होने के बाद में प्लस 10 मार्क्स में कैसे क्वेश्चन पूछ सकता है? 10 मार्क्स में 3 चॉइस है तुम्हारे पास. एक तो लीफो पूछता, या फीफो पूछता, या बिन कार्ड. बिन कार्ड वैसे अभी तक नहीं पूछा, बट पूछ सकेगा. बिन कार्ड बहुत इजी है वो. लीफो का मतलब लास्ट इन फर्स्ट आउट, फीफो का मतलब फर्स्ट इन फर्स्ट आउट. तीनों में से एक क्वेश्चन तुम्हारे को फिक्स. ठीक है. नेक्स्ट है अकाउंटिंग फॉर लेबर कॉस्ट. लेबर कॉस्ट के अंदर ये तो 2 मार्क्स तो फिक्स है तुम्हारा. 5 मार्क्स. 5 मार्क्स के अंदर क्या है आपका? 5 मार्क्स के अंदर हाल्से एंड रोवन प्लान के बेस के ऊपर एक प्रॉब्लम फिक्स, नहीं तो टेलर्स डिफरेंशियल के बेस के ऊपर फिक्स. 2 में से एक क्वेश्चन 5 मार्क्स के लिए फिक्स आता. प्लस 10 मार्क्स में कैसे क्वेश्चन पूछता आपको? सब मिला के हाल्से, रोवन पीस रेट, टेलर्स डिफरेंशियल पीस रेट, स्ट्रेट पीस रेट, देन टाइम रेट, सब मिला के एक क्वेश्चन तुम्हारे को 10 मार्क्स के लिए. या तो केस स्टडी भी पूछ सकता सब मिला के. ठीक है. नेक्स्ट है आपका अकाउंटिंग फॉर ओवरहेड. बोल के ओवरहेड, ये लास्ट चैप्टर, ये भी बहुत इंपॉर्टेंट चैप्टर. इसके अंदर 2 मार्क्स एज यूजुअल. 5 मार्क्स कैसे क्वेश्चन पूछता है इसके अंदर? ओवरहेड्स के अंदर देखो तीनों मिला के एक 5 मार्क्स के लिए क्वेश्चन, तीनों मिला के 5 मार्क्स के लिए एक क्वेश्चन फिक्स. क्या है? डायरेक्ट लेबर आवर्स रेट मेथड, डायरेक्ट लेबर कॉस्ट रेट मेथड, मशीन आवर रेट मेथड. ये तीनों मिला के एक 5 मार्क्स के लिए फिक्स क्वेश्चन. ठीक है. इसके बाद में अंडर एंड ओवर अब्सॉर्प्शन ऑफ कॉस्ट, इसके ऊपर भी एक क्वेश्चन तुम्हारे को फिक्स. कितने? 5 मार्क्स के लिए. ठीक है. तीनों मिला के एक क्वेश्चन पूछता, नहीं तो ये दोनों मिला के एक क्वेश्चन पूछता. ठीक है. ये हो गया लास्ट 10 मार्क्स. 10 मार्क्स में देखो ओवरहेड के अंदर 2 है. एक प्राइमरी डिस्ट्रीब्यूशन के बेस के ऊपर 10 मार्क्स का प्रॉब्लम, ये एक सेकेंडरी डिस्ट्रीब्यूशन बेस के ऊपर प्रॉब्लम. 2 में से एक क्वेश्चन फिक्स. या तो रिपीटेड डिस्ट्रीब्यूशन बोल के है, या तो स्कैटर्ड डिस्ट्रीब्यूशन बोल के है. वो अब तक मैं देखा नहीं, मे बी होगा, बट आई काउंट दीज 2, प्राइमरी डिस्ट्रीब्यूशन, सेकेंडरी डिस्ट्रीब्यूशन. दोनों में से दोनों भी परफेक्ट कर लो. 2 में से कौन सा पूछा नहीं पता. केस स्टडी आपको मैं कंफर्मेशन से नहीं बोल सकता, कौन सा भी पूछ सकता, बट सेकेंड, थर्ड, फोर्थ, 5th चैप्टर में से ही पूछ सकता. ठीक है. गॉट इट. दिस इज द पासिंग पैकेज स्कीम ऑफ, आई डोंट नो, बट पासिंग पैकेज ओके, परफेक्ट with this scheme. Got it? Not that chit fund scheme, but this scheme. Got it? So hope you understood. If you understood, please like, share, subscribe to my channel, and share with your classmates, friends, and relatives, etc. Thank you all of you. Here's a screenshot. We'll meet in the next class soon.